ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಒಂದ್ ಕಡೆ ಕುಮಾರ ಕೃಪಾ ಕಟ್ಟಡವನ್ನ ರಿನೋವೇಷನ್ ಮಾಡಿಸ್ತಿದ್ದಾರೆ. ಗೆಸ್ಟ್ ಹೌಸ್ ಆಗಿದ್ದಂತಹ ಕುಮಾರ ಕೃಪಾ ಇನ್ಮುಂದೆ ಮುಖ್ಯಮಂತ್ರಿಗಳ ಸರ್ಕಾರಿ ಮನೆ ಆಗ್ತಾ ಇದೆ. ವಾಸ್ತು ಗೀಸ್ತು ಎಲ್ಲವನ್ನ ನೋಡಿಕೊಂಡು ಶಾಸ್ತ್ರದ ಪ್ರಕಾರ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಕುಮಾರ ಕೃಪಾ ಕಟ್ಟಡವನ್ನ ರಿನೋವೇಷನ್ ಮಾಡಿಸ್ತಾ ಇದ್ದಾರೆ, ಮುಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ.ಕೆ. ಸಂಪುಟದ ಮಿನಿಸ್ಟರ್ಗಳಿಗೆ ಅಂದ್ರೆ ರಾಮಲಿಂಗಾರೆಡ್ಡಿ ಸೇರಿದಂತೆ ಎಲ್ಲ 13 ಸಚಿವರೇನಿದ್ದಾರೆ ಆ ಸಚಿವರಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಠಡಿಗಳನ್ನ ಹಂಚಿಕೆ ಮಾಡ್ತಿದ್ದಾರಂತೆ. ಜೊತೆಗೆ ಸಿಎಂ ಆರ್ಥಿಕ ಸಲಹೆಗಾರ ಎಲ್.ಕೆ. ಅತೀಕ್ ಅವರಿಗೂ ಸಹ ಕೊಠಡಿ ಹಂಚಿಕೆ ಆಗಿದೆ. ವಿಧಾನಸೌಧ ಹಾಗೆ ವಿಕಾಸಸೌಧದಲ್ಲಿ ಮಂತ್ರಿಗಳಿಗೆ ಕೊಠಡಿಯನ್ನ ಹಂಚಿಕೆ ಮಾಡಲಾಗಿದೆ. ಹಾಗಾದ್ರೆ ಯಾವ ಯಾವ ಸಚಿವರಿಗೆ ಯಾವ ಯಾವ ಕೊಠಡಿ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ರಾಮಲಿಂಗಾರೆಡ್ಡಿಗೆ 4 ಕೊಠಡಿ ಕೊಟ್ಟಿದ್ದಾರಂತೆ. ಅದ್ಯಾಕೆ ಅವರಿಗೆ 4 ಕೊಠಡಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಖಾತೆಗಾಗಿ ಖ್ಯಾತೆ ತೆಗೆದು ರಾಜೀನಾಮೆ ಕೊಟ್ಟು ಆಮೇಲೆ ಆ ರಾಜೀನಾಮೆಯನ್ನ ವಾಪಸ್ ತಗೊಂಡಿದ್ದಂತಹ ಸಚಿವ ರಾಮಲಿಂಗಾರೆಡ್ಡಿಗೆ ಒಂದಲ್ಲ ಎರಡಲ್ಲ 3 ಅಲ್ಲ 4 ಕೊಠಡಿಗಳನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರಂತೆ. ವಿಧಾನಸೌಧದಲ್ಲಿ 335, 336, 337 ಹಾಗೆ 337A ಅನ್ನುವಂತಹ ನಂಬರಿನ ಕೊಠಡಿಗಳನ್ನ ರಾಮಲಿಂಗಾರೆಡ್ಡಿಗೆ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಒಂದು ಸ್ಪೆಷಲ್ ಇದೆ. ಈ ಹಿಂದೆ ಅಂದ್ರೆ ಇವ್ರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನ ಕೊಟ್ಟಿದ್ದಾರಲ್ಲ, ಅದ್ರಲ್ಲಿ ಒಂದು ಸ್ಪೆಷಲ್ ಇದೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಯಾವಾಗ DCM ಆಗಿದ್ರಲ್ಲ ಆಗ ಈ 4 ಕೊಠಡಿಗಳನ್ನ ಡಿ.ಕೆ.ಶಿ ಬಳಸ್ತಾ ಇದ್ರಂತೆ. ಈಗ ಸಿಎಂ ಆದ್ಮೇಲೆ ಆ ಎಲ್ಲಾ ಕೊಠಡಿಗಳನ್ನ ರಾಮಲಿಂಗಾರೆಡ್ಡಿಗೆ ಡಿ.ಕೆ.ಶಿ ಕೊಟ್ಟಿದ್ದಾರೆ ಅನ್ನೋದು ಇದರ ಒಂದು ವಿಶೇಷತೆ. ಈ ಹಿಂದೆ ಯಾವಾಗ DCM ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಬಳಕೆ ಮಾಡ್ತಿದ್ದಂತಹ ಕಚೇರಿಯನ್ನ ಅವರು ಡಿ.ಕೆ.ಶಿ ಅವರು ರಿನೋವೇಷನ್ ಮಾಡಿಸ್ಕೊಂಡಿದ್ರು. ಆ ರೂಮ್ಗಳ ಕೊಠಡಿಗಳೇನಿದೆ ಅವನ್ನ ಡಿ.ಕೆ. ಶಿವಕುಮಾರ್ ಅವರೇ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ರಿನೋವೇಷನ್ ಅನ್ನ ಮಾಡಿಸ್ಕೊಂಡಿದ್ರು. ಈಗ ಆ ಕಚೇರಿಯನ್ನ ಕೂಡ ಸಚಿವ ರಾಮಲಿಂಗಾರೆಡ್ಡಿಗೆ ಕೊಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರೇ ಆದೇಶವನ್ನ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಇನ್ನು ಯಾವ ಯಾವ ಸಚಿವರಿಗೆ ಯಾವ ಯಾವ ಕೊಠಡಿಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಪರಮೇಶ್ ಅವರಿಗೆ ವಿಧಾನಸೌಧದಲ್ಲಿ 327, 327A ಅನ್ನುವಂತಹ 2 ಕೊಠಡಿಗಳನ್ನ ಕೊಟ್ಟಿದ್ದಾರೆ. KH ಮುನಿಯಪ್ಪ ಅವರು ಅಂದ್ರೆ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರಿಗೆ 340A, 341, 341A 3 ಕೊಠಡಿಗಳನ್ನ ಕೊಟ್ಟಿದ್ದಾರೆ. ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರಿಗೆ 317, 317A ಕೊಠಡಿಗಳನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸಹ ಡಿ.ಕೆ.ಶಿ ಅವರೇ ಯಾರ್ಯಾರಿಗೆ ಯಾವ್ಯಾವ ಕೊಠಡಿಗಳನ್ನ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಆರ್ಡರ್ ಮಾಡಿರೋದು. MB ಪಾಟೀಲ್ ಅವರಿಗೆ 344, 344A ಅನ್ನುವಂತಹ ಕೊಠಡಿ. ಇವರು ಕೈಗಾರಿಕಾ ಸಚಿವರು. ರಾಮಲಿಂಗಾರೆಡ್ಡಿ ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಆಲ್ರೆಡಿ ಹೇಳ್ದಂತೆ ಡಿ.ಕೆ.ಶಿ ಅವರಿಗೋಸ್ಕರ ಇಟ್ಟಿದ್ದಂತಹ ಕೊಠಡಿಗಳನ್ನೇ 335, 336, 337, 337A 4 ಕೊಠಡಿಗಳನ್ನ ವಿಧಾನಸೌಧದಲ್ಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ 444, 445 2 ಕೊಠಡಿಗಳನ್ನ ಕೊಟ್ಟಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರಿಗೆ 244, 245 ಅನ್ನುವಂತಹ 2 ಕೊಠಡಿಗಳನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ 242, 243 ವಿಕಾಸಸೌಧದಲ್ಲಿ ಈ 2 ಕೊಠಡಿಗಳನ್ನ ಕೊಟ್ಟಿದ್ದಾರೆ. UT ಖಾದರ್ ಅವರಿಗೆ 315, 315A. ಇನ್ನು ಈಶ್ವರ್ ಖಂಡ್ರೆ ಅವರಿಗೆ 36, 37 ವಿಕಾಸಸೌಧದಲ್ಲಿ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ವಿಧಾನಸೌಧದಲ್ಲಿ 314, 314A. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ವಿಕಾಸಸೌಧದಲ್ಲಿ 344, 345 ಈ 2 ಕೊಠಡಿಗಳನ್ನ ಡಿ.ಕೆ.ಶಿ ಅವರು ಕೊಟ್ಟಿದ್ದಾರೆ. ಹಂಚಿಕೆ ಮಾಡಿರೋದು ಅವರೇ ಡಿಸೈಡ್ ಮಾಡಿರೋದು. ಬೈರತಿ ಸುರೇಶ್ ಅವರು ಇವರು ಸಾರಿಗೆ ಸಚಿವರು 316, 316A. ಈ ರೀತಿಯಾಗಿ ಒಂದು ಡಿ.ಕೆ. ಸಂಪುಟದಲ್ಲಿ ಯಾರ್ಯಾರು 13 ಜನ ಸಚಿವರಿದ್ದಾರಲ್ಲ ಅವರ 13 ಜನಕ್ಕೂ ಡಿ.ಕೆ.ಶಿನೇ ಫೈನಲ್ ಮಾಡಿಬಿಟ್ಟು ಒಂದು 13 ಸಚಿವರಿಗೂ ಕೊಠಡಿಯನ್ನು ಹಂಚಿಕೆ ಮಾಡಿ ಅಂತ ಹೇಳಿ ಡಿ.ಕೆ.ಶಿ ಅವರು ಫೈನಲ್ ಮಾಡಿರ್ತಾರೆ. ಬಟ್ ಸಿಬ್ಬಂದಿ ಹಾಗೆ ಆಡಳಿತ ಸುಧಾರಣೆ ಇಲಾಖೆ ಆರ್ಡರ್ ಕೊಟ್ಟಿದೆ. ಇವ್ರ ಮೂಲಕ ಆದೇಶವನ್ನ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.